ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯ ಬಳಿಕ ಭಾರತದಲ್ಲಿ ಮತ್ತೊಂದು ವಿಶ್ವದ ಮೊದಲ ಓಂ ಆಕಾರದ ದೇಗುಲ ಸಖತ್ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಈ ಟೆಂಪಲ್ ಇರೋದಾದ್ರೂ ಎಲ್ಲಿ ಅಂತೀರಾ? ನಾವು ಹೇಳ್ತೀವಿ. ರಾಜಸ್ಥಾನದ ಪಾಲಿ ಜಿಲ್ಲೆಯ ಜಡಾನ ಗ್ರಾಮದಲ್ಲಿ ದೇಗುಲ ನಿರ್ಮಾಣವಾಗ್ತಿದೆ. ಪ್ರಪಂಚದಲ್ಲಿಯೇ ಓಂ ಆಕಾರದಲ್ಲೇ ನಿರ್ಮಿಸಲಾದ ಮೊದಲ ದೇಗುಲ ಇದಾಗಿದ್ದು 1995ರಲ್ಲಿ ದೇವಾಲಯದ ಶಂಕುಸ್ಥಾಪನೆ ನಡೆದಿತ್ತು. ದೇವಾಲಯದ ನಿರ್ಮಾಣ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು ಇದೇ ವರ್ಷ ನಿರ್ಮಾಣ ಪೂರ್ಣಗೊಳ್ಳಲಿದೆ. 250 ಎಕರೆ ಜಾಗದಲ್ಲಿ ಓಂ ಆಕಾರದ ಶಿವ ದೇವಾಲಯ ನಿರ್ಮಾಣವಾಗ್ತಾ ಇದ್ದು ಈ ದೇವಾಲಯದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಫೆಬ್ರವರಿ 10ರಿಂದ 19ರ ನಡುವೆ ನಡೆಯಲಿದೆ ಎಂದು ತಿಳಿಸಲಾಗಿದೆ. ಇನ್ನು ಶಿವ ದೇವಾಲಯದಲ್ಲಿ 1008 ವಿವಿಧ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು ಓಂ ಆಕಾರದ ದೇವಾಲಯದ ಆವರಣದಲ್ಲಿ 108 ಕೊಠಡಿಗಳಿವೆ. ಇದರ ಗೋಪುರವು 135 ಅಡಿ ಎತ್ತರವಾಗಿದ್ದು ದೇವಾಲಯದ ಮಧ್ಯಭಾಗದಲ್ಲಿ ಗುರು ಮಹಾರಾಜ ಸ್ವಾಮಿ ಮಾಧವನಂದರ ಸಮಾಧಿ ಇದೆ. ಕಳೆದ 25 ವರ್ಷಗಳಿಂದ ಈ ದೇವಾಲಯದ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಓಂ ಆಶ್ರಮವನ್ನ ಉತ್ತರ ಭಾರತದ ವಾಸ್ತುಶಿಲ್ಪದ ಆಧಾರದ ಮೇಲೆ ಜದನಪಾಲಿ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗ್ತಾ ಇದೆ. ಬಾಲರಾಮನನ್ನು ನೋಡಲು ಬರುವವರು ಇನ್ನು ಓಂ ಆಕಾರದ ದೇಗುಲಕ್ಕೆ ಭೇಟಿ ನೀಡಿ ಶಿವನನ್ನ ನೋಡಬಹುದು.